भूल तो नहीं गया मैं? ನಮಸ್ಕಾರ ಕಲಬುರ್ಗಿ, ವೆಲ್ಕಮ್ ಟು ಪ್ರಜ್ವಲ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಾಗ ಹೊಂಟೇವು ನಾವು ಒಂದು ಬೆಸ್ಟ್ ಪ್ಲೇಸಿಗಂತೆ ಅನ್ಕೋರ್. ಕಲಬುರ್ಗಿನಾಗ ಬೆಸ್ಟ್ ವಿಸಿಟಿಂಗ್ ಪ್ಲೇಸ್ ಅಂತ ಅಪ್ಪ ಟೆಂಪಲ್ಗೆ ಹೊಂಟೀವಿ. ಥಂಬ್ನೇಲ್ ಗಿಮ್ನೇಲ್ ಅಲ್ರ ನೋಡಿ ನಿಮಗೆ ಗೊತ್ತಾಗಿರ್ತದ. ಸ್ವಲ್ಪ ಗಾಡಿ ಹಾಕೋ ರೇಸ್ ಮಾಡಿದ್ರೆ ಪಿಕಪ್ ತೊಗೊಲಾಗದು ಅಂತಾನೆ ಬಂದು ಬೀಳತ್ತದ. ಈ ಪೆಟ್ರೋಲ್ ಖಾಲಿ ಆದಾಗ ಹೆಂಗೆ ಆತಲ್ರಿ ಹಂಗೆ ಆಲತ್ತದ. ನಿನ್ನೆ ಭಾಳ ಮಳೆಯಾಗ ಓಡಾಡೀನಿ, ಅದಕ್ಕೆ ಆಲತ್ತಿರ್ಬೇಕು. ನೋಡೋಣ ಸ್ವಲ್ಪ ಗಾಡಿ ಹೀಟ್ ಆದ್ಮೇಲೆ. ಸೊ ಪಾಪ್ ನೋಡ್ರಿ, ಅವ್ರು ಎತ್ತದ್ರು ಪಾಪ್, ಇಲ್ಲಾಂದ್ರೆ ನಾವು ಹೋಗ್ತಿದ್ದ. ಇಬ್ಬರು ಇದ್ರಲ್ಲ ಎತ್ತದ್ರು ಅಂತ ಪರಿ ಏನು ಮೇಜರ್ ಆಗಿಲ್ಲ. ರೋಡಿನ ಮೇಲೆ ಹೊಂಟೇವು ಅಂದ್ರೆ ಸಣ್ಣ ಪುಟ್ಟ ಆದಿರ್ತಾವ. ಆದ್ರೆ ಈ ಮಳೆಗಾಲನಾಗ ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ನೀವು ಎಷ್ಟೇ ಪರ್ಫೆಕ್ಟ್ ಇದ್ರೂ ಎದುರಿನವ್ರು ಪರ್ಫೆಕ್ಟ್ ಇರಲ್ಲ. ರೋಡರ ಪರ್ಫೆಕ್ಟ್ ಇಲ್ಲೇ ಇಲ್ಲ. ये बड़ी अच्छी बात कही आप. ಈಗ ಫುಲ್. ಸೊ ಈಗ ಅವಿನಾಶ್ ಅವ್ರ ಮನೆಗೆ ಹೊಂಟೇನಿ. ಮಳೆ ಯಾಕೆ ಹೊಂಟಿತು ಹೇಳೋದಿಲ್ಲ, ತಂತಾನೆ ಬಂದು ಬೀಳತ್ತಂತ. ಸೊ ಈಗ ಅವಿನಾಶ್ ಅವ್ರ ಮನೆಗೆ ಹೊಂಟೀನಿ. ಅವಿನಾಶ್ ಅವ್ರ ಮನೆಗೆ ಹೋಗಿ ಅವನಿಗೆ ಕರ್ಕೊಂಡು ನಾವು ಹೋಗ್ತೀವಿ ಅಪ್ಪನ ಗುಡಿಗೆ. ಸೊ ಅಪ್ಪನ ಗುಡಿಗೆ ಯಾಕೆ ಹೊಂಟೀನಿ ಅಂದ್ರೆ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ಫಾರ್ಮೇಷನ್ ಭಾಳ ಜನ ಕೊಟ್ಟಾರೆ, ಯೂಟ್ಯೂಬ್ನಾಗ ಆಗಲಿ ಇನ್ಸ್ಟಾಗ್ರಾಮ್ನಾಗ ಆಗಲಿ ಸಿನಿಮ್ಯಾಟಿಕ್ ವೀಡಿಯೋಸ್ ಅದ್ರ ತುಂಬಿ ಅವ. ಬಟ್ ನಾ ಇನ್ಫಾರ್ಮೇಷನ್ ಸ್ವಲ್ಪ ಬೇರೆ ಟೈಪ್ನಾಗ ಕೊಡ್ತೀನಿ ಅಂತ ತಿಳ್ಕೊರಿ. ಬೇರೆ ಟೈಪ್ನಾಗ ಅಂದ್ರೆ ಎಲ್ಲರೂ ಅಪ್ಪನ ಗುಡಿದು ವಿಶೇಷತೆಗಳೇ ಹೇಳ್ತಾರೆ, ಪ್ರೋಸು ಕಾನ್ಸ್ ಹೇಳ್ತಾರೆ. ಕಾನ್ಸರ ಏನೂ ಇಲ್ಲ, ಮೈನ್ಯೂಟ್ ಝೀರೋ. ಬಟ್ ನಾ ಏನು ಹೇಳ್ತೀನಿ ಅಂತಂದ್ರೆ, ಇವತ್ತು ಅಪ್ಪನ ಗುಡಿ ಅದಲ್ರಿ, ಅದು ಅಪ್ಪನ ಗುಡಿ ಅಂತ ಎದಕ್ಕದ ಅರ್ಥ ಆಯ್ತಾನಿಲ್ರಿ ನಿಮಗೆ? ಇವತ್ತು ಅಪ್ಪನ ಗುಡಿ ಅಲ್ಲಕ್ಕೆ ಕಾರಣ ಏನದ ಅಂತ ಹೇಳ್ತೀನಿ. ವಿಡಿಯೋನಾಗರ ನಾ ಇರಲ್ಲ, ಇವತ್ತಿನ ವಿಡಿಯೋನಾಗ ನಂಗೆ ಅನಿಸಿ ಮಟ್ಟಿಗೆ ನಾ ಇರಲ್ಲ. ಬಟ್ ಬರೀ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೊಗೋತೀನಿ, ಮನೆಗೆ ಹೋಗಿ ವಾಯ್ಸ್ ಓವರ್ ಕೊಡ್ತೀನಿ. ಸೊ ಅದು ಒಂದು ಮೋಟೋ ವ್ಲಾಗ್ ಅಪ್ಲೈ ಭೀ ಆಗಬೇಕು, ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಂಗೆ ಭೀ ಆಗಿರಬೇಕು, ನಾನು ಗೋಪ್ರೋ ಯೂಸ್ ಮಾಡ್ದಂಗೂ ಆಗಿರಬೇಕು. ಈ ಬ್ರಿಡ್ಜಿನ ರೋಡ್ ಭೀ ಭಾಳ ಹಾಳಾಗಿತ್ತು, ಬಟ್ ರಿಪೇರ್ ಮಾಡ್ಯಾರ. ರಿಪೇರ್ ಮಾಡಾದ್ಮೇಲೆ ಒಟ್ಟು ಏನು ಭೀ ಫಾಲ್ಟ್ ಇಲ್ಲ ನೋಡ್ರಿ. ಇದು ಬ್ರಿಡ್ಜಿಗೆ ಭಾಳ ಚಂದ ಕೆಲಸ ಮಾಡ್ಯಾರ, ಯಾರು ಮಾಡ್ಯಾರನೋ. ಇದೇ ರೀತಿ ಪೂರಾ ನಮ್ಮ ಕಲಬುರ್ಗಿನಾಗೆ ರೋಡ್ ಆದ್ರೆ ಎಷ್ಟು ಚಂದ ಇರ್ತದಲ್ರಿ. ಎಷ್ಟೋ ಆಕ್ಸಿಡೆಂಟ್ಸ್ ನಿಂತು ಬಿಡ್ತಾವ. ಸ್ವಲ್ಪ ಇಲ್ಲಿ ಡಾಂಬರ್ ಹಾಕೋದು ಬಂದ್ ಮಾಡ್ಯಾರ ಅಂದ್ರೆ ಹಾಕಿಲ್ಲ ಡಾಂಬರಲ್ಲಿ. ಈಟಿನ ಘಾಟ ಒಟ್ಟ ಹೊಂಟಿಲ್ಲ, ಯಾಕೆ ಹೊಂಟಿಲ್ಲ ಏನಿಲ್ಲ ಗೊತ್ತಿಲ್ಲ. ರೀ ಅವಿನಾಶ್ ಅವ್ರ ಮನೆ. ಈಗ ಇನ್ಫಾರ್ಮೇಷನ್ ಕೊಡೋದ್ರಾಗ ಏನಾರು ಸ್ವಲ್ಪ ಮಿಸ್ಟೇಕ್ಸ್ ಇತ್ತಂದ್ರೆ ನನಗೆ ಕರೆಕ್ಟ್ ಮಾಡಿರಿ, ಯಾಕಂದ್ರೆ ನಾನು ಪರ್ಫೆಕ್ಟ್ ಇಲ್ಲ. ಸರ್ ಹೊಸ ಗಾಡಿ ನೋಡ್ರಿ ಹಂಗಂದ್ರಿ ಸರ್. ವಾಯ್ಸ್ ಹೆಂಗೆ ಹೊಂಟು ಚೆಕ್ ಮಾಡ್ಕೋತೇನೆ. ಬಿಡ ಗಾಡಿ ಯಾಕೋ ಫಸ್ಟ್ ಟೈಮ್ ಹಿಂಗೆ ಪ್ರಾಬ್ಲಮ್ ಕೊಡತ್ತದ, ಯಾಕಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಏನರ ಒಂದು ಬೇರೆ ಟೈಪ್ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೀನಿ. ಬಟ್ ಹಣೆ ಬರ್ದಾಗ ಏನಿರ್ತದೆ ಅದೇ ಆಗ್ತದ. ಇರಲಿ, ಮಳೆನೂ ಹೊಂಟದ. ನಾವು ಬಂದಿದ್ದಿನೂ ಭಾಳ ತಪ್ಪದ ನೋಡ್ರಿ. ಈ ವಿಡಿಯೋ ಮಾಡ್ಬೇಕಂತ ಭಾಳ ದಿವ್ಸಲಿಂದ ಅನ್ಕೊಂಡಿದ್ದು ಬಿಡ್ರಿ. ಇವತ್ತು ಏನೇನು ಅಡ್ಡ ಬಂದವ ಅಂತ ಹೇಳ್ತೀವಿ ನೋಡ್ರಿ. ಫಸ್ಟ್ ಮಾರ್ನಿಂಗ್ ಹೇಳೋಣ ಜಿಮ್ಮಿಗೆ ಹೋಗಿ ನಾವು ಆ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೆವು. ಬಟ್ ಜಿಮ್ಮಿಗೆ ನಾವು ಸ್ನಾನ ಮಾಡಾರ್ದಾಗಿರ್ತೀವಲ್ಲ, ಸ್ನಾನ ಮಾಡಲಾರ್ದೆ ಗುಡಿ ಒಳಗೆ ಎಂಟರ್ ಆಗಪ್ಪೇ ಇಲ್ಲ. ಅದು ಒಂದು ಫಸ್ಟ್. ಅದು ಅಡ್ಡ ಅಂತ ಹೇಳೋಕ್ಕಾಗಲ್ಲ, ಅದು ಅವರ ಕಂಪಲ್ಸರಿ. ಸೆಕೆಂಡ್ ಅಡ್ಡ ಏನಂದ್ರೆ ನಾವು ಇವತ್ತು ಜಿಮ್ಮಿಗೆ ಹೋಗಿಲ್ಲ. ಎಸ್,
ಯಾಕಂದ್ರೆ ನನಗೆ ಎಚ್ಚರಾಗಿಲ್ಲ 8:40 ಹಂಗೆ ಎಚ್ಚರಾಗ್ಯದ. ಅವಿನಾಶಿಗೆ ಫೋನ್ ಹಚ್ಚಿ ಕೇಳಿದ್ರೆ ನನ್ನ ಕೆಲಸ ಅವಾರು ಅಂದನು. ಏನು ಕೆಲಸ ಅಂದ್ರೆ ಏನು ಭೀ ಇಲ್ಲ ಅಂತಂದನು. ಮತ್ತು ವೀಡಿಯೋರ ಮಾಡಕ್ಕೆ ಹೋಗಮ್ಮ ಅಂತಂದ್ರೆ ಎಲ್ಲಿ ಕೆಲಸ ಅವ ಅಂದನು. ಮತ್ತು ಆಮೇಲೆ ಅವನಿಗೆ ಎಚ್ಚರಾಗಿ ಮಾರಿಗಿರಿ ತೊಗೊಂಡು ಮತ್ತೆ ಹಚ್ಲ ನನಗೆ, ಬಾ ನಡಿ ವೀಡಿಯೋ ಮಾಡೋಕೆ ಹೋಗಮ್ಮ ಅಂದ್ರೆ ಅವನಿಗೆ ಎಚ್ಚರ ಆಗಿಲ್ಲ. ಅದಕ್ಕೆ ಅವ ವೀಡಿಯೋ ಮಾಡೋದು ಬ್ಯಾಡ ಅಂದನು. ಇಂದು ಅಂದ್ರೆ ಜಿಮ್ಮಿಗೆ ಹೋಗೋದು ಬ್ಯಾಡ ಅಂದನು. ಕೆಲಸ ಇದ್ದಿದ್ದಿಲ್ಲ ಏನಿಲ್ಲ. ಈಗ ಟೈಮ್ 12:30 ತೋರಿಸ್ಲತ್ತು, ಬಟ್ 12:30 ಆಗಿಲ್ಲ, 12:20 12:25 ಆಗ್ಯದ. ಹೊಂಟೀವಿ, ಲೈಟ್ ಮಳೆ ಹೊಂಟದ. ಗೋಪ್ರೋ ಅದ ಏನದ ವಾಟರ್ ಪ್ರೂಫ್, ಬಟ್ ಮೀಡಿಯಮ್ ಮಾಡ ಮತ್ತು ಮೈಕ್ ಹಚ್ಚಿದ್ಮೇಲೆ ವಾಟರ್ ಪ್ರೂಫ್ ಇರಲ್ಲದು. ಹೆಂಗೆ ಮಾಡಬೇಕು ಏನು, ಮೈಕ್ ಚಾಲೂ ಮಾಡೇನಿಲ್ಲ. ಮಳಿರ ಹೊಡಿಲತ್ತದಲ್ರಿ, ಮಳೆ ಹೊಡ್ಲತ್ತಂದ್ರೆ ಗೊಬ್ಬರ ಬಂದ್ ಮಾಡಿ ಡಿಕ್ಕೆಗೆ ಇಡ್ಬೇಕಾಗ್ತದ. ಇಲ್ಲಿ ಕೋರ್ಟ್ ರೋಡಿಗರ ಎಷ್ಟು ಇರ್ತದೆ ಟ್ರಾಫಿಕ್ ಅಂದ್ರೆ, ನಾವು ಅದ್ರಾಗ ಹೆಲ್ಮೆಟ್ ಹಾಕೊಂಡಿರ್ತೀನಲ್ಲ, ಹೆಲ್ಮೆಟ್ ಹಾಕೋಬೇಕು. ಏನು ಮಾಡ್ತೀರಿ, ಗೋಪುರ ಕುಂದ್ರಿಸ್ಕೊಂಡು ಹೋಗ್ಬೇಕಂದ್ರೆ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ಹಾಕೊಂಡಾಗಿಲ್ಲ ಬರೀ ನೀವು ಎದರಿಂದ ಅಷ್ಟೇ ಜಜ್ಮೆಂಟ್ ಮಾಡೋಕ್ಕಾಗ್ತದೆ. ನಿಮ್ದೆಲ್ಲ ಸೆನ್ಸಸ್ ಬಂದಾಗ್ಬಿಡ್ತಾವ ಅಂತ ತಿಳ್ಕೊರಿ ನೀವು. ಆಜುದು ಬಾಜುದು ಈಗ ಕಟ್ ಹೊಡ್ಲತ್ತೀರಿ ಅಂದ್ರೆ ನಾರ್ಮಲ್ ಹೆಲ್ಮೆಟ್ ಇದ್ದಿದ್ದಿಲ್ಲ ಅಂದ್ರೆ ಹಿಂಗೆ ಹೋಗೋದಿತ್ತು. ಬಟ್ ಈಗ ಆ ಕಡೆ ಈ ಕಡೆ ನೋಡ್ಬೇಕಾಗ್ತದ. ನಮ್ಮ ಗಾಡಿನ ಹಾಕೋ ಪಿಕಪ್ ತಗೊಲ್ಗದ. ಆಯ್ತು ರೀ, ಸಮೀಪ ಇದ್ದೀವಿ, ಅಪ್ಪನ ಗುಡಿ ಬಲ್ಲೇ ಇದ್ದೀವಿ. ಏನಿಲ್ಲ, ಅಪ್ಪನ ಗುಡಿ ಒಳಗೆ ಹೋದೆ ಅಂದ್ರೆ ಗೋಪುರ ಮುಚ್ಚಿ ಒಳಗೆ ಇಟ್ಬಿಡ್ತೀನಿ, ಫೋನ್ಲಿ ಶೂಟ್ ಮಾಡ್ತೇನೆ. ಸ್ವಲ್ಪ ಸ್ಪೀಡ್ ಹೊಡಿತೀನಿ, ಮಳೆ ಹೊಂಟೋದು, ಇಲ್ಲಾಂದ್ರೆ ಮತ್ತೆ ಹೈರಾಣ ಆಗ್ತದೆ ನನ್ನ ಗೋಪುರಗ. ಒಳಗೆ ಇಡ್ಬೇಕಾಗ್ತಪ್ಪ ಗೋಪುರ, ಏನೂ ಮಾಡೋಕ್ಕಾಗಲ್ಲ. ಇಲ್ಲೇ ಎಲ್ಲ ಸೈಡಿಗೆ ಹಚ್ತೀನಿ, ಮಳೆ ನಿಂತಿಲ್ಲ ಅಂದ್ರೆ. ಫುಲ್ ದೋಸ್ತಿ ನೋಡೋದು ರೀ, ಸೈಡ್ ಕೊಟ್ರಲ್ಲ ಅದೇ ಇಂಪಾರ್ಟೆಂಟ್. ಬಾಬಾ 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 ಸಿಗ್ನಲ್ ಇಲ್ಲ ಅಂದ್ರೂ ನಿಂದ್ರಲ್ಲತ್ತಿ. ಸಿಗ್ನಲ್ ಇಲ್ಲ ಅಂದ್ರೆ ಭಾಳ ಹೈರಾಣ ನೋಡ್ರಿ. ಸಿಗ್ನಲ್ ಫಾಲೋ ಮಾಡ್ತಾರಂತೇನಿಲ್ಲ, ಇದು ಹೆಲ್ಮೆಟ್ ಹಾಕೊಳ್ಳೋಣ. ನಿಮ್ಮ ಡ್ರೈವಿಂಗ್ ಸ್ಕಿಲ್ಸ್ 50 ಆಯ್ತು ನೋಡ್ರಿ. ಒಳ್ಳೆ ಹೆಲ್ಮೆಟ್ ಇದ್ದಿದ್ದಿಲ್ಲ ಅಂದ್ರೆ ಯಪ್ಪ, ನಾ ಹೇಳತ್ತೀನಲ್ರಿ, ಹೆಲ್ಮೆಟ್ ಹಾಕೊಂಡ ಮೇಲೆ ನಿಮ್ಮ ಡ್ರೈವಿಂಗ್ ಸ್ಕಿಲ್ಸ 50 ಆಗ್ಬಿಡ್ತದ. ಈಗ ಇದೇ ಹೆಲ್ಮೆಟ್ ಇದ್ದಿಲ್ಲ ಅಂದ್ರೆ ಅದಕ್ಕೆ ಯಾವಾಗ ಕಟ್ ಹೊಡೆದು ಮುಂದೆ ಹೋಗಿರ್ತದೆ ನನಗೆ ಗೊತ್ತಿಲ್ಲ. ಈಗ ಜಂಪ್ನೂ ಕಂಡಿಲ್ಲ ನನಗೆ. ಸೊ ವಿಡಿಯೋ ನೋಡಿರಿ, ನಮಗೆ ವಿಡಿಯೋ ಸ್ಕಿಪ್ ಮಾಡೋ ಮೋಟೋ ವ್ಲಾಗ್ ನೋಡೋದಿದ್ದಿಲ್ಲ ಅಂದ್ರೆ ಬರೀ ಇನ್ಫಾರ್ಮೇಷನ್ ಎಲ್ಲಿ ಕೊಡ್ತಿರ್ತೀನಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ನೋಡಿರಿ. ಬರೀ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು, ನಮ್ಮ ಫಾಲ್ತು ಮಾತುಗಳು ಬೇಕಾಗಿದ್ದಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಬಟ್ ನೋಡಿರಿ, ಯಾಕಂದ್ರೆ ನಮ್ಮ ಕಲಬುರಗಿ ಹೆಮ್ಮೆ ಅದ ರೀ. ಅಪ್ಪನ ಗುಡಿ ಅಂದ್ರೆ ನಮ್ಮ ಕಲಬುರಗಿ ಹೆಮ್ಮೆ. ಅಪ್ಪನ ಜಾತ್ರೆ ಆಗ್ತದಲ್ರಿ, ಅವಾಗ ಈ ರೋಡಿಗೆ ಬರ್ಲಿಕ್ಕೆ ಆಗಲ್ಲ ನಿಮಗೆ. ಎಷ್ಟು ಯಾವ ಊರ್ಲಿಂತ ಬರ್ತಾರ, ಆಲ್ಮೋಸ್ಟ್ ಒಂದು 15-20 ಡೇಸ್ ನಡೀತದೆ ಅಪ್ಪನ ಜಾತ್ರೆ. ಸೊ ಇಲ್ಲಿಂದ ಒಳಗೆ ಎಂಟ್ರಿ ಮಾಡವೇನ್ರಿ. ನೋಡ್ರಿ ನಮ್ಮ ಅಪ್ಪನ ಗುಡಿ.
ಅಲ್ಲಿ ತನಕ ಬಿಡ್ತಾರೇನಿಲ್ಲ. ಇಲ್ಲೇ ಹಚ್ಚಂದ್ರೆ ಗಾಡಿ ಹಚ್ಚಿ ಗೋಪ್ರೋ ಒಳಗಿಡ್ತೀನಿ. ಸಿಗ್ತೀನಂತ ನಿಮ್ಗೆ ಮೊಬೈಲಿನ POV-ದಾಗ. ನೀವು ಗೇಟ್ ಒಳಗೆ ಬಂದ ತಕ್ಷಣ ನಿಮ್ಗೆ ಎದುರಿಗೆ ಗುಡಿ ಕಾಣ್ತದೆ. ಇಲ್ಲಿ ನೋಡ್ರಿ ಯಾವುದೇ VIP ಟ್ರೀಟ್ಮೆಂಟ್ ಇಲ್ಲ. ಎಲ್ಲ ಹೆಂಗ್ ಹೋಗ್ತಾರ ಹಂಗೆ ಹೋಗ್ಬೇಕು. ಇಲ್ಲಿ ಭಕ್ತಿ ಇದ್ರ ಸಾಕಷ್ಟೇ. ನಾವು ಹೋದಾಗ ಪೂಜಾ ಇನ್ನೂ ಮಾಡ್ಲಕತ್ತಿರು. ನಾ ಹೆಂಗ್ ಬಿ ಗರ್ಭಗುಡಿ ತೋರಿಸ್ಬೋದಾಗಿತ್ತು. ಆದ್ರ ನನಗೇನ್ ಅನಸ್ತದಂದ್ರ ನೀವೇ ಇಲ್ಲಿ ಬಂದ್ ನೋಡಿದ್ರ ಚಲೋ. ನಾ ಏನ್ ತಿಳ್ಕೊಂಡಿನಿ ನಮ್ ಶರಣರ ಗುಡಿ ಬಗ್ಗೆ ಅನ್ನೋದನ್ನ ನಾ ನಿಮಗ್ ಹೇಳ್ತೀನಿ. ಏನಾರ ತಪ್ಪು ಹೇಳಿದ್ರ ಕ್ಷಮೆ ಇರ್ಲಿ. ನಮ್ಮ ಕಲಬುರ್ಗಿಯ ಹೆಮ್ಮೆಯ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ನಮ್ ಕಲಬುರ್ಗಿ ಮಂದಿ ಅಪ್ಪ ಟೆಂಪಲ್, ಅಪ್ಪನ್ ಗುಡಿ, SB ಟೆಂಪಲ್, ಶರಣನ್ ಗುಡಿ ಹಿಂಗ ಬಹಳ ಹೆಸರ್ಲಿಂತ ಕರೀತಾರ. ಈ ಒಂದು ಗುಡಿ 1822ರಲ್ಲಿ 2ನೇ ಮಹಾದಾಸೋಹಿ ಪೀಠಾಧಿಪತಿ ಪೂಜ್ಯಶ್ರೀ ಆದಿ ದೊಡ್ಡಪ್ಪ ಅಪ್ಪ ಅವರು ಮೊದಲನೇ ಪೀಠಾಧಿಪತಿ ಮಹಾದಾಸೋಹಿ ಶರಣಬಸವೇಶ್ವರರ ಮತ್ತು ಅವರ ಗುರು ಮರುಳುಸಿದ್ದ ಅವರ ಸಮಾಧಿಯನ್ನು ಇಲ್ಲಿ ಸ್ಥಾಪಿಸಿರುತ್ತಾರೆ. ಈ ಗುಡಿಯ ವಾಸ್ತುಶಿಲ್ಪ ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. 12ನೇ ಶತಮಾನದಿಂದ ಇಲ್ಲಿಯವರೆಗೆ ಸಂಸ್ಥಾನ ಏನೇನು ಪುರಸ್ಕಾರಗಳನ್ನ ತೆಗೆದುಕೊಂಡಿದೆ ಎಂಬುದನ್ನ ನಾವು ವೀಕ್ಷಿಸಬಹುದು. ಶರಣರು ಬಳಸಿದಂತಹ ಸಾಮಗ್ರಿಗಳನ್ನು ಸಹ ನೋಡಬಹುದು. ದೇವಸ್ಥಾನದ ಗೋಪುರಕ್ಕೆ ಚಿನ್ನದ ಲೇಪನವನ್ನ ಮಾಡಲಾಗಿದೆ. ಪ್ರತಿ ವರ್ಷ ಹೋಳಿ ಹುಣ್ಣಿಯಾದ 5ನೇ ದಿವಸಿಗೆ ಬಹಳ ವಿಜೃಂಭಣೆಯಿಂದ ರಥೋತ್ಸವ ನಡೀತದ. ರಥೋತ್ಸವ ಟೈಮ್ನಾಗ ಸಾವಿರಾರು ಮಂದಿ ಬಂದು ಭಾಗವಹಿಸ್ತಾರ. ಶ್ರಾವಣ ಮಾಸದಾಗ ವಿಶೇಷ ಪೂಜೆಗಳು ಸಹ ನಡೀತಾವ. ಇಲ್ಲಿ ಗೋಶಾಲೆ, ಕಲ್ಯಾಣ ಮಂಟಪ, ಕೆರಿ ಸಹ ನೋಡಬಹುದು. ಒಟ್ಟು ದೇವಸ್ಥಾನ 18 ಎಕರೆ ಭೂಮಿ ಒಳಗ ಅದ. ಪ್ರತಿದಿನ ಇಲ್ಲಿ ತಪ್ಪದೇ ಅನ್ನದಾಸೋಹ ನಡೀತದ. ಈ ಒಂದು ಸಂಸ್ಥಾನದ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಿಮಗೆ ಏನ್ ಗೊತ್ತದ ಕಮೆಂಟ್ ಸೆಕ್ಷನ್ ನಾಗ ಹೇಳ್ರಿ. ಧನ್ಯವಾದಗಳು.